ಹಾಯ್ ಎವ್ರಿವನ್. ಬರೀ ಕಾಲು ಕಪ್ಪಷ್ಟು ಹುರುಳಿಕಾಳು ಇದ್ರೆ ಒಳ್ಳೆ ಘಮ, ತುಂಬಾನೇ ರುಚಿಯಾದ ಹುರಿದ ಹುರುಳಿಕಾಳಿನ ಸಾರು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಥರದ ತರಕಾರಿ ಬೇಳೆ ಸಾರು ತಿಂದು ಬೇಜಾರಾದಾಗ ಅವಾಗ ಹುರುಳಿಕಾಳನ್ನು ಹುರಿದು ಈ ರೀತಿ ಸಾರನ್ನು ಮಾಡ್ಕೋಬೋದು. ಇದಕ್ಕೆ ಬೇಳೆ ಬೇಯಿಸ್ಕೋಬೇಕು, ತರಕಾರಿಗಳನ್ನು ಹೆಚ್ಕೋಬೇಕು ಅನ್ನೋ ಗೋಜೆ ಇರಲ್ಲ. ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಈ ಸಾರು ತಯಾರಾಗತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ ಇರೋ ಈ ಹುರುಳಿಕಾಳನ್ನು ಅವಾಗ ನಾವು ಸೇವಿಸ್ತಾ ಇದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಿದ್ರೆ ಬನ್ನಿ, ಹುರಿದ ಹುರುಳಿಕಾಳಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುರುಳಿಕಾಳನ್ನು ಹುರ್ಕೊಳ್ಳೋಣ. ನಾನಿಲ್ಲಿ ಕಾಲು ಕಪ್ಪಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಆದಷ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಒಳ್ಳೆ ಘಮ ಬಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ತುಂಬಾ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರೋ ಈ ಹುರುಳಿಕಾಳು ಬೊಜ್ಜನ್ನು ಕರಗಿಸ್ಲಿಕ್ಕೆ, ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಕಿಡ್ನಿ ಸ್ಟೋನನ್ನು ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಿಂದ ಅವಾಗ ಹುರುಳಿಕಾಳನ್ನು ಸೇವಿಸೋದು ಒಳ್ಳೆಯದು. ಈಗ ನೋಡಿ, ಹುರುಳಿಕಾಳಿಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಹುರಿದಿರೋ ಹುರುಳಿಕಾಳಿಗೆ 2 ಟೀ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ, ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು, 1/4 ಟೀ ಸ್ಪೂನ್ ಮೆಂತೆ ಕಾಳು, ಬ್ಯಾಡಗಿ ಮೆಣಸು ಒಂದು 5ರಿಂದ 7, ಹಾಗೆ ಕರಿಬೇವನ್ನು ಹಾಕಿ ಹುರ್ಕೊಳ್ಬೇಕು. ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕಿದ್ದೀನಿ, ನೀವು ಖಾರದ ಮೆಣಸನ್ನು ಕೂಡ ಹಾಕೋಬೋದು. ಆದಷ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ, ಹೈ ಫ್ಲೇಮ್ ಮಾಡಿ ಸೀದಿಸ್ಕೊಳ್ಬಾರ್ದು. ಕರಿಬೇವು ಒಣಮೆಣಸೆಲ್ಲ ಗರಿಯಾಗಿ ಜೀರಿಗೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಫ್ಲೇಮ್ ಆಫ್ ಮಾಡಿ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ತುರಿದಿರೋ ಫ್ರೆಶ್ ಕಾಯಿನ ಹಾಕ್ಕೊಂಡು ಕಾಳಿಂದು ಶಾಖ ಎಲ್ಲ ಇರುತ್ತಲ್ಲ, ಅದೇ ಶಾಖದಲ್ಲಿ ಇದನ್ನು 1 ನಿಮಿಷ ಹುರ್ಕೊಳ್ಳಿ. ಇದಕ್ಕೆ ಕಾಯಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತಗೊಳ್ಳಿ, ಯಾಕಂದರೆ ಹುರುಳಿಕಾಳನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸಾರು ಮಂದ ಬರುತ್ತೆ. ಅದರಿಂದ ತುಂಬ ಕಾಯಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಹುರ್ಕೊಂಡ ನಂತರ ಪೂರ್ತಿ ಆರಿಸಿ ಇದಕ್ಕೆ ನೀರನ್ನು ಹಾಕಿ ಈ ರೀತಿ ನೈಸಾಗಿ ರುಬ್ಬಿ ಇಟ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಪಾತ್ರೆಗೆ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 1/4 ಟೀ ಸ್ಪೂನ್ ಇಂಗು, ಜಜ್ಜಿಟ್ಕೊಂಡ ಒಂದು ಸಣ್ಣ ಉಂಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ತುಂಡು ಮಾಡಿಕೊಂಡ 3 ಒಣಮೆಣಸು, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡ 2 ಹಣ್ಣು ಟೊಮ್ಯಾಟೊನ ಹಾಕ್ಕೊಂಡು, ಹಾಗೆ ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗತ್ತೆ. ಇವಾಗ ಇದಕ್ಕೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ, ತುಂಬಾ ರುಚಿ ಕೊಡುತ್ತೆ. ನಂತರ ರುಬ್ಬಿಟ್ಕೊಂಡ ಖಾರ ಹಾಕ್ಕೊಂಡು ಸಾರಿನ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳಿ. ಇದಕ್ಕೆ ಬರೀ ಬ್ಯಾಡಗಿ ಮೆಣಸನ್ನು ಮಾತ್ರ ಹಾಕ್ಕೊಂಡಿದ್ದೆ, ಅದಕ್ಕೆ ಖಾರ ಬರಲಿ ಅಂತ ಮಧ್ಯೆ ಸೀಳಿದ 5 ಹಸಿಮೆಣಸನ್ನು ಹಾಕ್ಕೊಂಡು ಸಾರನ್ನು ಕುದಿಸ್ಕೊಳ್ಬೇಕು. ಆಲ್ರೆಡಿ ನಾವು ಖಾರ ರುಬ್ಬಬೇಕಾದ್ರೆ ಎಲ್ಲ ಪದಾರ್ಥಗಳನ್ನು ಹುರಿದು ರುಬ್ಬಿರೋದ್ರಿಂದ ಸಾರನ್ನು ತುಂಬ ಕುದಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ 1 ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ 1 ನಿಮಿಷ ಕುದಿಸ್ಕೊಳ್ಳಿ. ಈ ಸಾರು ಕುದೀತಿದ್ದಂಗೆ ಹುರಿದಿರೋ ಹುರುಳಿಕಾಳಿನ ಘಮ ಮನೆ ತುಂಬ ಹರಡ್ಕೊಂಡಿರತ್ತೆ. ಇದಕ್ಕೆ ಹುರುಳಿಕಾಳನ್ನು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಸಾರು ತುಂಬ ಕುದ್ದಂಗೂ ಗಟ್ಟಿ ಆಗ್ತಾ ಹೋಗುತ್ತೆ. ಆದ್ದರಿಂದ ನೀರನ್ನು ನೋಡಿಬಿಟ್ಟು ಹಾಕೊಳ್ಳಿ. ಈ ಸಾರು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಈ ಸಾರು ಮುದ್ದೆಗೇ ಆಗಲಿ ಅನ್ನದ ಜೊತೆಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಮಾಡಿಕೊಂಡು ತಿನ್ನೋಣ ಅನ್ನೋಷ್ಟು ರುಚಿ ಇರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈಗ ಒಳ್ಳೆ ಘಮ, ತುಂಬಾ ರುಚಿಯಾದ ಹುರಿದ ಹುರುಳಿಕಾಳಿನ ಸಾರು ರೆಡಿಯಾಗಿದೆ. ನೀವು ಈ ರೀತಿ ಸಾರು ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಹುರಿದ ಹುರುಳಿಕಾಳಿನ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ಇದೇ ರೀತಿಯಾದ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.